ವಿಚಾರ, ಇವತ್ತು ಕೂಡ ಇದೇ ವಿಚಾರ ಅನಿವಾರ್ಯ ಚರ್ಚೆ ಮಾಡೋದು. ನಮ್ಮದೇ ರಾಜ್ಯದ ಅವಿಭಾಜ್ಯ ಅಂಗ ಬಳ್ಳಾರಿ ಜಿಲ್ಲೆಯ ರಾಜಕಾರಣ ಇಡೀ ರಾಜ್ಯ ತಲೆ ತಗ್ಗಿಸುವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಈ ಪರಿಸ್ಥಿತಿಯ ಗಂಭೀರತೆ ಇನ್ನೂ ಕೂಡ ಅರ್ಥವಾಗ್ತಿಲ್ಲ. ಪಕ್ಷಾತೀತವಾಗಿ ನಿಮಗೆ ಗೊತ್ತಿದೆ, ಜನವರಿ 1ನೇ ತಾರೀಕು ನಡೆದಂತಹ ಗಲಾಟೆಯಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿಯ ಪ್ರಾಣ ಹೋಯಿತು. ಅದಾದ ನಂತರ ಶುರುವಾದ ಈ ಹೊಲಸು ರಾಜಕೀಯ ಚರ್ಚೆ, ಆರೋಪ ಪ್ರತ್ಯಾರೋಪಗಳ ಸರಣಿ ಇವತ್ತಿಗೂ ಕೂಡ ನಿಂತಿಲ್ಲ. ಇವತ್ತು ಈ ಜಾತಿಯ ಆಯಾಮ ಕೂಡ ಬಂದ್ಬಿಡ್ತು. ಇವತ್ತು ಕೂಡ ಒಂದಷ್ಟು ವಿಡಿಯೋಗಳು ರಿಲೀಸ್ ಆಯ್ತು. ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಹೊರತು ಇಂಥದ್ದೊಂದು ದರಿದ್ರ ರಾಜಕೀಯ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿರೋದನ್ನ ಕಡಿವಾಣ ಹಾಕೋ ಪ್ರಯತ್ನ ಯಾವ ಪಕ್ಷದಿಂದಲೂ ಕೂಡ ಆಗ್ತಿಲ್ಲ. ಮತ್ತದೇ ಡಿಫೆಂಡಿಂಗ್ ಗೇಮ್. ತಮ್ಮ ಪಕ್ಷದ ನಾಯಕರನ್ನ ತಾವು ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನ ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷವಾದ ಬಿಜೆಪಿ ಕೂಡ ಮಾಡ್ಕೊಂಡು ಮುಂದುವರೆದಿದೆ. ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಕೂಡ ಬಳ್ಳಾರಿಯ ಈ ರಾಜಕೀಯ ವಿಚಾರವನ್ನೇ ಚರ್ಚೆಗೆ ಒಳಪಡಿಸುವ ಪ್ರಯತ್ನ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರು ರಾಜು ಗೌಡ್ರಿದ್ದಾರೆ. ಇದರ ಜೊತೆಯಲ್ಲೇ ನಮ್ಮ ಜೊತೆ ಬಿಜೆಪಿ ಮುಖಂಡರು, ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ಮೂಲದವರು, ಹೈಕೋರ್ಟ್ನ ವಕೀಲರು ಆಗಿರುವ ದಾಸರೇ ಗೋವಿಂದ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಟೈಮ್ ಆನ್ ರಿಪಬ್ಲಿಕ್ ಕನ್ನಡ. ಹಾಗೆ ಬಳ್ಳಾರಿಯಿಂದ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಷ್ಣು ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ವಿಷ್ಣು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಳ್ಳಾರಿ ಅವರು ಆಗಿರೋ ಕಾರಣಕ್ಕೆ ನಾನು ವಿಷ್ಣು ಅವರು ಹಾಗೆ ಗೋವಿಂದ್ ಸರ್ ಇಂದ ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಷ್ಣು ಅವರೇ, ತಮ್ಮೇಲೂ ಕೂಡ ಏನೋ ಖಾರದ ಪುಡಿ ಪ್ರಯೋಗ ಆಯ್ತಂತೆ. ಎರಚಿದವ್ರು ಯಾರು, ಏನಾಯ್ತು ಅವತ್ತು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ನಾವೊಂದಷ್ಟು ಈಗ ಆಲ್ರೆಡಿ ಚರ್ಚೆ ಮಾಡಿದೀವಿ, ಬಟ್ ನಿಮ್ಮ ಆಯಾಮದಲ್ಲಿ ನೀವು ಗಮನಿಸಿದಂತೆ ಏನಾಯ್ತು ಅವತ್ತು? ಮೇಡಮ್, ಅವತ್ತು 1ನೇ ತಾರೀಕು ಸಾಯಂಕಾಲ ಸತೀಶ್ ರೆಡ್ಡಿ ಅವರ ಮೇಲೆ ಹಲ್ಲೆ ಆದ್ಮೇಲೆ 1 ತಾಸು ಆದ್ಮೇಲೆ ನಮಗೆಲ್ಲ ಸಮಾಚಾರ ಬಂತು ಮೇಡಮ್. ನಾವೇನ್ ಮಾಡಿದ್ವಿ, ಸುಮಾರು 9 ಗಂಟೆಗೆ ಬಳ್ಳಾರಿ SP ಸರ್ಕಲ್ ನಲ್ಲಿ ನಾವು ಅಲ್ಲೆಲ್ಲ ಅಂದ್ರೆ ಒಂದು ಮೀಟಿಂಗ್ ತರ ಸೇರಿದ್ವಿ ಅಷ್ಟೇನೆ. ಅಲ್ಲಿಂದ ನಮ್ಮ ಬಳ್ಳಾರಿ ನಗರ ಶಾಸಕರಾದ ಶ್ರೀ ಭರತ್ ರೆಡ್ಡಿ ಅವರು ಅಲ್ಲಿಗೆ ಬಂದು ಅಲ್ಲಿ ಎಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಎಲ್ಲಿ ಬ್ಯಾನರ್ ನ ಕಿತ್ತಿದ್ದಾರೆ, ಅದೇ ರೀತಿ ಸತೀಶ್ ರೆಡ್ಡಿ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ, ಜಸ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೇಳಿ ಅವರಿಗೆಲ್ಲ ನಮ್ಗೆ ಒಂದು ಮಾಹಿತಿ ಕೊಟ್ಟು ನಾವೇನಂದ್ರೆ ಒಂದು ಶಾಂತಿಯುತವಾಗಿ ಒಂದು ಪಾದಯಾತ್ರೆ ಮಾಡೋಣ ಅಂತ ಹೇಳಿ ಅಲ್ಲಿ ಡಿಸೈಡ್ ಮಾಡಿಕೊಂಡು ನಾವು ಹೋದ್ವಿ. ನಿಧಾನವಾಗಿ ಶಾಂತಿಯುತ ನಾವು ಪಾದಯಾತ್ರೆ ಮಾಡಿದ್ವಿ. ನಾವು MLA ಜೊತೆ ನಾವು ಇದ್ವಿ, ಒಂದು 106 ಜನ ಕಾರ್ಯಕರ್ತರು ಇದ್ರು. ಯಾವುದೇ ರೀತಿ ಕಾರ್ಯಕರ್ತನ ನಾವು ಒಂದು ಮುಂಚಿತವಾಗಿ ಕರೆ ಮಾಡಿ ಕರೆದಿಲ್ಲ. ಒಂದು MLA ಮೇಲೆ ಅಭಿಮಾನದಿಂದ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅಭಿಮಾನದಿಂದ ಬಂದಿದ್ದೆ. ಎಲ್ರಿಗೂ ನಮ್ಮ ಕೈಯಲ್ಲಿ ಯಾವುದೇ ರೀತಿಯ ಮಾರಕಾಸ್ತ್ರ ಇದ್ರಿಲ್ಲ, ಯಾವುದೇ ರೀತಿ ಕಲ್ಲಿದ್ದಿಲ್ಲ, ಖಾರ ಪುಡಿ ಇದ್ದಿಲ್ಲ, ಯಾವುದೇ ರೀತಿ ಬೇರೆ ಬಾಟಲ್, ಪೆಟ್ರೋಲ್ ಬಾಂಬ್ ಯಾವುದೇ ನೀವು ಮಾರಕಾಸ್ತ್ರ ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ಒಂದ್ ಚಿಕ್ಕ ಕ್ಲಾರಿಫಿಕೇಶನ್ ಬೇಕಿತ್ತು, ಅದಕ್ಕೆ ಅಡಚಣೆ ಮಾಡ್ತಿದ್ದೀನಿ. ಯಾವುದೇ ಮಾರಕಾಸ್ತ್ರ ಇರ್ಲಿಲ್ಲ ಅಂತ ಹೇಳಿದ್ರಲ್ಲ, ಗನ್ನು ಮಾರಕಾಸ್ತ್ರ ಅನ್ನೋದ್ರ ಪಟ್ಟಿಯಲ್ಲಿ ಸೇರುತ್ತಾ ಇಲ್ವಾ ಅನ್ನೋದೊಂದು ಕನ್ಫ್ಯೂಷನ್. ಇವ್ರ ಕೈಲಿ ಇರ್ಲಿಲ್ಲ ಅಂತ ಅವ್ರು ಹೇಳ್ತಾರದು. ಅವರು ಅವ್ರ ಜೊತೆಯಲ್ಲಿ ಬಂದ ಕಾರ್ಯಕರ್ತರು ಎಲ್ಲರೂ ಲೈಸೆನ್ಸ್ಡ್ ಗನ್ ಮೇಡಮ್, ಲೈಸೆನ್ಸ್ಡ್ ಗನ್ ಅವರು. ಹೌದು. ಇವಾಗ ಏನಾಗಿದೆ ಮೇಡಮ್, ಭರತ್ ರೆಡ್ಡಿ ಅನ್ನೋರಿಗೆ ಅವರು ರಾಜಕೀಯದ ಮುಂಚಿತವಾಗಿ ಅವರು ಒಂದು ಉದ್ಯಮಿ ಅವರಿಗೆಲ್ಲ ಒಂದು 1000 ಕೋಟಿ ಒಂದು ಉದ್ಯಮಿ ಅವರು. ಅದಕ್ಕಾಗಿ ಅವರು ಸುಮಾರು 4 ರಿಂದ 8 ಜನ ಒಂದು ಪ್ರೈವೇಟ್ ಗನ್ಮ್ಯಾನ್ ಗಳಿದ್ದಾರೆ, ಲೈಸೆನ್ಸ್ ಗನ್ಮ್ಯಾನ್ ಗಳಿದ್ದಾರೆ. ಈ ಕಾರ್ಯಕ್ರಮಗಳ ಯಾವುದೇ ಕಾರ್ಯಕ್ರಮ ಇರಲಿ ಗನ್ಮ್ಯಾನ್ ಜೊತೆ ತಂದಿದ್ರು. ಅದಕ್ಕಾಗಿ ನಾವು ಅಲ್ಲಿದ್ದಾಗ ಆ ಸ್ಪಾಟ್ ಅಲ್ಲಿ ನಾನು ಇದ್ದೆ, MLA ಜೊತೆ. ಮೇಡಮ್ ಇದ್ದೇ ಇರುತ್ತೆ ಮೇಡಮ್, ಗನ್ ಬರುತ್ತಾ ಅಂದ್ರೆ MLA ಎಲ್ಲಿರ್ತಾರೋ ಅಲ್ಲಿ ಗನ್ ಅವ್ರು ರಕ್ಷಣೆಗಾಗಿರ್ತಾರೆ ಹೊರತು ಯಾರನ್ನು ಅವರು. ಮೇಡಮ್, ಅವರು ಜ್ಯೋತಿ ಪ್ರಕಾಶ್ ಅಂತ ಹೇಳಿ ಅವರು ಒಬ್ಬ ಮಹಿಳಾ ಬಿಜೆಪಿ ಕಾರ್ಯಕರ್ತೆ. ಅವರು ಆ ಸೈಡ್ ಇದ್ರು. ನಮಗೂ ಅವ್ರಿಗೂ ಸುಮಾರು ಒಂದು 50 ಅಡಿ ಡಿಫರೆನ್ಸ್ ಇತ್ತು. ಮಧ್ಯದಲ್ಲಿ ಪೊಲೀಸರು 5-6 ಜನ ಇದ್ರು. ನಾವೇನು ಹಲ್ಲೆ ಮಾಡಕ್ ಪ್ಲಾನ್ ಇದ್ದಿಲ್ಲಲ್ಲ, ಜಸ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೋದ್ವಿ. ಆಲ್ರೆಡಿ ಜನಾರ್ದನ್ ರೆಡ್ಡಿ ಅವರ ಬಿಲ್ಡಿಂಗ್ ಮೇಲೆ ಸುಮಾರು 25 ಜನ ಕಲ್ಲು ಹಿಡ್ಕೊಂಡು, ಅದೇ ಕಾಂಪೌಂಡ್ ಒಳಗಡೆ ಖಾರ ಪುಡಿ, ಅದೇ ರೀತಿ ಬೀರ್ ಬಾಟ್ಲ್ ಇಟ್ಕೊಂಡು ಏಕಾಏಕಿ ನಾವು ಹೋದ್ವಿ ಮೇಡಮ್. ಇಮಿಡಿಯೇಟ್ ಆಗಿ MLA ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೆ ಅವರು ಫಸ್ಟ್ ಕಲ್ಲು ತೂರಾಟ ಮಾಡಿದ್ರು ಮೇಡಮ್. ಕಲ್ಲು ತೂರಾಟ ಮಾಡಿದ ತಕ್ಷಣ ನಮ್ಗೆ ಅಸಲು ಏನು ಭಯಭ್ರಾಂತರಾಗಿ ಏನ್ ದಿಕ್ಕು ತೋಚಿಲ್ಲ. ನಾವೇನ್ ಮಾಡಿದ್ವಿ, MLAಗೆ ಪ್ರೊಟೆಕ್ಷನ್ ಇರ್ಬೇಕಂತ ಹೇಳಿ ನಾವು ಸುತ್ತು ಗನ್ಮ್ಯಾನ್ಗಳು, ಅದೇ ರೀತಿ ಒಂದು 5-6 ಜನ ಕಾರ್ಯಕರ್ತರು MLA ಸುತ್ತು ನಿಂತು ನಾವೆಲ್ಲ ಅಲ್ಲಿ ಅವರಿಗೆ ರಕ್ಷಣಾ ಕವಚವಾಗಿ ನಿಂತಿದ್ವಿ. ಅದೇನಾಯ್ತು, ನನಗೆ ಒಂದು 2-3 ಬೆನ್ನಿಗೆ ಬಿತ್ತು. ಇವತ್ತು ಕೂಡ ಇದೇ ವಿಚಾರ ಅನಿವಾರ್ಯ ಚರ್ಚೆ ಮಾಡೋದು.
ನಮ್ಮದೇ ರಾಜ್ಯದ ಅವಿಭಾಜ್ಯ ಅಂಗ ಬಳ್ಳಾರಿ ಜಿಲ್ಲೆಯ ರಾಜಕಾರಣ ಇಡೀ ರಾಜ್ಯ ತಲೆ ತಗ್ಗಿಸುವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಈ ಪರಿಸ್ಥಿತಿಯ ಗಂಭೀರತೆ ಇನ್ನೂ ಕೂಡ ಅರ್ಥವಾಗ್ತಿಲ್ಲ. ಪಕ್ಷಾತೀತವಾಗಿ ನಿಮಗೆ ಗೊತ್ತಿದೆ, ಜನವರಿ 1ನೇ ತಾರೀಕು ನಡೆದಂತಹ ಗಲಾಟೆಯಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿಯ ಪ್ರಾಣ ಹೋಯಿತು. ಅದಾದ ನಂತರ ಶುರುವಾದ ಈ ಹೊಲಸು ರಾಜಕೀಯ ಚರ್ಚೆ, ಆರೋಪ ಪ್ರತ್ಯಾರೋಪಗಳ ಸರಣಿ ಇವತ್ತಿಗೂ ಕೂಡ ನಿಂತಿಲ್ಲ. ಇವತ್ತು ಈ ಜಾತಿಯ ಆಯಾಮ ಕೂಡ ಬಂದುಬಿಡ್ತು. ಇವತ್ತು ಕೂಡ ಒಂದಷ್ಟು ವಿಡಿಯೋಗಳು ರಿಲೀಸ್ ಆಯಿತು. ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಹೊರತು ಇಂಥದ್ದೊಂದು ದರಿದ್ರ ರಾಜಕೀಯ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿರೋದನ್ನ ಕಡಿವಾಣ ಹಾಕೋ ಪ್ರಯತ್ನ ಯಾವ ಪಕ್ಷದಿಂದಲೂ ಕೂಡ ಆಗ್ತಿಲ್ಲ. ಮತ್ತದೇ ಡಿಫೆಂಡಿಂಗ್ ಗೇಮ್. ತಮ್ಮ ಪಕ್ಷದ ನಾಯಕರನ್ನ ತಾವು ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನ ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷವಾದ ಬಿಜೆಪಿ ಕೂಡ ಮಾಡ್ಕೊಂಡು ಮುಂದುವರೆದಿದೆ. ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಕೂಡ ಬಳ್ಳಾರಿಯ ಈ ರಾಜಕೀಯ ವಿಚಾರವನ್ನೇ ಚರ್ಚೆಗೆ ಒಳಪಡಿಸುವ ಪ್ರಯತ್ನ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರು ರಾಜು ಗೌಡ್ರಿದ್ದಾರೆ. ಇದರ ಜೊತೆಯಲ್ಲೇ ನಮ್ಮ ಜೊತೆ ಬಿಜೆಪಿ ಮುಖಂಡರು, ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ಮೂಲದವರು, ಹೈಕೋರ್ಟ್ನ ವಕೀಲರು ಆಗಿರುವ ದಾಸರೇ ಗೋವಿಂದ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಟೈಮ್ ಆನ್ ರಿಪಬ್ಲಿಕ್ ಕನ್ನಡ. ಹಾಗೆ ಬಳ್ಳಾರಿಯಿಂದ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಷ್ಣು ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ವಿಷ್ಣು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಳ್ಳಾರಿ ಅವರು ಆಗಿರೋ ಕಾರಣಕ್ಕೆ ನಾನು ವಿಷ್ಣು ಅವರು ಹಾಗೆ ಗೋವಿಂದ್ ಸರ್ ಇಂದ ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಷ್ಣು ಅವರೇ, ತಮ್ಮೇಲೂ ಕೂಡ ಏನೋ ಖಾರದ ಪುಡಿ ಪ್ರಯೋಗ ಆಯ್ತಂತೆ. ಎರಚಿದವ್ರು ಯಾರು, ಏನಾಯ್ತು ಅವತ್ತು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ನಾವೊಂದಷ್ಟು ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ, ಬಟ್ ನಿಮ್ಮ ಆಯಾಮದಲ್ಲಿ ನೀವು ಗಮನಿಸಿದಂತೆ ಏನಾಯ್ತು ಅವತ್ತು? ಮೇಡಮ್, ಅವತ್ತು 1ನೇ ತಾರೀಕು ಸಾಯಂಕಾಲ ಸತೀಶ್ ರೆಡ್ಡಿ ಅವರ ಮೇಲೆ ಹಲ್ಲೆ ಆದ್ಮೇಲೆ ಒಂದು ತಾಸು ಆದ್ಮೇಲೆ ನಮಗೆಲ್ಲ ಸಮಾಚಾರ ಬಂತು ಮೇಡಮ್. ನಾವೇನ್ ಮಾಡಿದ್ವಿ, ಸುಮಾರು 9 ಗಂಟೆಗೆ ಬಳ್ಳಾರಿ SP ಸರ್ಕಲ್ ನಲ್ಲಿ ನಾವು ಅಲ್ಲೆಲ್ಲ ಅಂದ್ರೆ ಒಂದು ಮೀಟಿಂಗ್ ತರ ಸೇರಿದ್ವು ಅಷ್ಟೇನೆ. ಅಲ್ಲಿಂದ ನಮ್ಮ ಬಳ್ಳಾರಿ ನಗರ ಶಾಸಕರಾದ ಶ್ರೀ ಭರತ್ ರೆಡ್ಡಿ ಅವರು ಅಲ್ಲಿಗೆ ಬಂದು ಅಲ್ಲಿ ಎಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಎಲ್ಲಿ ಬ್ಯಾನರ್ ನ ಕಿತ್ತಿದ್ದಾರೆ, ಅದೇ ರೀತಿ ಸತೀಶ್ ರೆಡ್ಡಿ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ, ಜಸ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೇಳಿ ಅವರಿಗೆಲ್ಲ ನಮಗೊಂದು ಮಾಹಿತಿ ಕೊಟ್ಟು ನಾವೇನಂದ್ರೆ ಒಂದು ಶಾಂತಿಯುತವಾಗಿ ಒಂದು ಪಾದಯಾತ್ರೆ ಮಾಡೋಣ ಅಂತ ಹೇಳಿ ಅಲ್ಲಿ ಡಿಸೈಡ್ ಮಾಡಿಕೊಂಡು ನಾವು ಹೋದ್ವಿ. ನಿಧಾನವಾಗಿ ಶಾಂತಿಯುತ ನಾವು ಪಾದಯಾತ್ರೆ ಮಾಡಿದ್ವಿ. ನಾವು MLA ಜೊತೆ ನಾವು ಇದ್ವಿ, ಒಂದು 106 ಜನ ಕಾರ್ಯಕರ್ತರು ಇದ್ರು. ಯಾವುದೇ ರೀತಿ ಕಾರ್ಯಕರ್ತನ ನಾವು ಒಂದು ಮುಂಚಿತವಾಗಿ ಕರೆ ಮಾಡಿ ಕರೆದಿಲ್ಲ. ಒಂದು MLA ಮೇಲೆ ಅಭಿಮಾನದಿಂದ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅಭಿಮಾನದಿಂದ ಬಂದಿದ್ದ ಎಲ್ರಿಗೂ ನಮ್ಮ ಕೈಯಲ್ಲಿ ಯಾವುದೇ ರೀತಿ ಮಾರಕಾಸ್ತ್ರ ಇದ್ರಿಲ್ಲ, ಯಾವುದೇ ರೀತಿ ಕಲ್ಲಿದ್ದಿಲ್ಲ, ಖಾರ ಪುಡಿ ಇದ್ದಿಲ್ಲ, ಯಾವುದೇ ರೀತಿ ಬೇರೆ ಬಾಟಲ್ ಪೆಟ್ರೋಲ್ ಬಾಂಬ್ ಯಾವುದೇ ನೀವು ಮಾರಕಾಸ್ತ್ರ ಇಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಒಂದ್ ಚಿಕ್ಕ ಕ್ಲಾರಿಫಿಕೇಶನ್ ಬೇಕಿತ್ತು, ಅದಕ್ಕೆ ಅಡಚಣೆ ಮಾಡ್ತಿದ್ದೀನಿ. ಯಾವುದೇ ಮಾರಕಾಸ್ತ್ರ ಇರ್ಲಿಲ್ಲ ಅಂತ ಹೇಳಿದ್ರಲ್ಲ, ಗನ್ನು ಮಾರಕಾಸ್ತ್ರ ಅನ್ನೋದ್ರ ಪಟ್ಟಿಯಲ್ಲಿ ಸೇರುತ್ತಾ ಇಲ್ವಾ ಅನ್ನೋದೊಂದು ಕನ್ಫ್ಯೂಷನ್. ಇವ್ರ ಕೈಲಿ ಇರ್ಲಿಲ್ಲ ಅಂತ ಅವ್ರು ಹೇಳ್ತಾರದು. ಅವರು ಅವ್ರ ಜೊತೆಯಲ್ಲ ಬಂದ ಕಾರ್ಯಕರ್ತರು ಎಲ್ಲರೂ ಲೈಸೆನ್ಸ್ಡ್ ಗನ್ ಮೇಡಮ್, ಲೈಸೆನ್ಸ್ಡ್ ಗನ್ ಅವರು. ಹೌದು. ಇವಾಗ ಏನಾಗಿದೆ ಮೇಡಮ್, ಭರತ್ ರೆಡ್ಡಿ ಅನ್ನೋರಿಗೆ ಅವರು ರಾಜಕೀಯ ಮುಂಚಿತವಾಗಿ ಅವರು ಒಂದು ಉದ್ಯಮಿ ಅವರಿಗೆಲ್ಲ ಒಂದು 1000 ಕೋಟಿ ಒಂದು ಉದ್ಯಮಿ ಅವರು. ಅದಕ್ಕಾಗಿ ಅವರು ಸುಮಾರು 4 ರಿಂದ 8 ಜನ ಒಂದು ಪ್ರೈವೇಟ್ ಗನ್ಮ್ಯಾನ್ಗಳಿದ್ದಾರೆ, ಲೈಸೆನ್ಸ್ ಗನ್ಮ್ಯಾನ್ಗಳಿದ್ದಾರೆ. ಈ ಕಾರ್ಯಕ್ರಮಗಳ ಯಾವುದೇ ಕಾರ್ಯಕ್ರಮ ಇರಲಿ ಗನ್ಮ್ಯಾನ್ ಜೊತೆ ತಂದಿದ್ರು. ಅದಕ್ಕಾಗಿ ನಾವು ಅಲ್ಲಿದ್ದಾಗ ಆ ಸ್ಪಾಟ್ ಅಲ್ಲಿ ನಾನು ಇದ್ದೆ, MLA ಜೊತೆ ಮೇಡಮ್ ಇದ್ದೇ ಇರುತ್ತೆ ಮೇಡಮ್. ಗನ್ ಬರುತ್ತೆ ಅಂದ್ರೆ MLA ಎಲ್ಲಿರ್ತಾರೋ ಅಲ್ಲಿ ಗನ್ಮ್ಯಾನ್ ಇದ್ದೇ ಇರ್ತಾರೆ, ಅವ್ರು ರಕ್ಷಣೆಗಾಗಿ ಇರ್ತಾರೆ ಹೊರತು ಯಾರನ್ನು ಅವರು. ಮೇಡಮ್, ಅವರು ಜ್ಯೋತಿ ಪ್ರಕಾಶ್ ಅಂತ ಹೇಳಿ ಅವರು ಮಹಿಳಾ ಬಿಜೆಪಿ ಕಾರ್ಯಕರ್ತೆ ಅವರು ಆ ಸೈಡ್ ಇದ್ರು. ನಮಗೂ ಅವ್ರಿಗೂ ಸುಮಾರು ಒಂದು 50 ಅಡಿ ಡಿಫರೆನ್ಸ್ ಇತ್ತು. ಮಧ್ಯದಲ್ಲಿ ಪೊಲೀಸರು 5-6 ಜನ ಇದ್ರು. ನಾವೇನು ಹಲ್ಲೆ ಮಾಡಕ್ ಪ್ಲಾನ್ ಇದ್ದಿಲ್ಲಲ್ಲ, ಜಸ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೋದ್ವಿ. ಆಲ್ರೆಡಿ ಜನಾರ್ದನ್ ರೆಡ್ಡಿ ಅವರ ಬಿಲ್ಡಿಂಗ್ ಮೇಲೆ ಸುಮಾರು 25 ಜನ ಕಲ್ಲಿಡ್ಕೊಂಡು, ಅದೇ ಕಾಂಪೌಂಡ್ ಒಳಗಡೆ ಖಾರ ಪುಡಿ, ಅದೇ ರೀತಿ ಬೀರ್ ಬಾಟ್ಲ್ ಇಟ್ಕೊಂಡು ಏಕಾಏಕಿ ನಾವು ಹೋದ್ವಿ ಮೇಡಮ್. ಇಮಿಡಿಯೇಟ್ ಆಗಿ MLA ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೆ ಅವರು ಫಸ್ಟ್ ಕಲ್ಲು ತೂರಾಟ ಮಾಡಿದ್ರು ಮೇಡಮ್. ಕಲ್ಲು ತೂರಾಟ ಮಾಡಿದ ತಕ್ಷಣ ನಮ್ಗೆ ಅಸಲು ಏನು ಭಯಭ್ರಾಂತರಾಗಿ ಏನು ದಿಕ್ಕು ದೋಚಿಲ್ಲ. ನಾವೇನ್ ಮಾಡಿದ್ವಿ, MLAಗೆ ಪ್ರೊಟೆಕ್ಷನ್ ಇರ್ಬೇಕಂತ ಹೇಳಿ ನಾವು ಗನ್ಮ್ಯಾನ್ಗಳು, ಅದೇ ರೀತಿ ಒಂದು 5-6 ಜನ ಕಾರ್ಯಕರ್ತರು MLA ಸುತ್ತು ನಿಂತು ನಾವೆಲ್ಲ ಅಲ್ಲಿ ಅವ್ರಿಗೆ ರಕ್ಷಣಾ ಕವಚವಾಗಿ ನಿಂತಿದ್ವಿ. ಅದೇನಾಯ್ತು, ನನಗೆ ಒಂದು 2-3 ಬೆನ್ನಿಗೆ